ಆಲ್ರೆಡಿ ಎಲ್ಲದಕ್ಕೂ ಸಿದ್ಧ ಆಗಿರೋ ಚಲಪತಿ ಚಿಕ್ಕಪ್ಪ ನನ್ನ ಕಣ್ಣ ಕಾಣಿಸ್ತಾ ಇದ್ದಾರೆ. ಎಲ್ಲಿ? ಜೈಲಲ್ಲಿ. ಓ, ಚಿಕ್ಕಪ್ಪನ್ನ ಕರ್ಕೊಂಡ್ ಬರ್ತಿದ್ದಾರೆ. ನನ್ನ? ಅಯ್ಯೋ ಇಲ್ಲ ಚಿಕ್ಕಪ್ಪ, ಹತ್ಯೆ ಮಾಡಿರೋ ಚಲಪತಿ ಚಿಕ್ಕಪ್ಪನ್ನ ಊರ್ ಮಧ್ಯ ಕರ್ಕೊಂಡ್ ಬರ್ತಿದ್ದಾರೆ. ಗಲ್ಲಿಗೇರಿಸ್ತಾರೆ. ಆದ್ಯ, ಅದು ಮೊದ್ಲು ಮುಖನ್ ಮುಚ್ತಾರೆ ಅಲ್ವಾ? ಅಯ್ಯೋ ಸಾರಿ ಸೀನು. ಮೊದ್ಲು ಕಪ್ಪು ಬಟ್ಟೆನ ಮುಖದ ಮೇಲೆ ಹಾಕ್ತಾರೆ. ಹೌದೌದು, ಹಾಕ್ಲೇಬೇಕು. ಹಾಕ್ತಾರೆ. ನೋಡಿದ್ಯಾ, ಎಲ್ಲೋ ಜೈಲಲ್ಲಿರೋ ಅಂತ ಮಾವ ಇವಾಗ ನನ್ ಕಣ್ ಮುಂದೆನೆ ಕಾಣಿಸ್ತಾ ಇದಾರೆ. ಆದ್ರೆ ನನಗ್ ಕಾಣಿಸ್ತಾನೆ ಇಲ್ಲ. ನಿನ್ನ ಕಣ್ಣೇ ಕಾಣಿಸಲ್ಲ ಅಲ್ವಾ? ಹೇಗ್ ನೋಡ್ತೀಯಾ? ಹಗ್ಗನ ಕತ್ತಿಗೆ ಹಾಕ್ತಾರೆ, ಹಗ್ಗನ ಬಿಗಿ ಮಾಡ್ತಾರೆ, ಆಮೇಲೆ ನೇಣಗಮ್ಮಗೆ ಹಾಕ್ತಾರೆ. ನೋ ನೋ, ನಾನ್ ಸಾಯಿಸ್ಲಿಲ್ಲ. ಹೇಗ್ ನನ್ನನ್ನ ಗಲಿಗೇರಿಸ್ತೀರಾ? ನಾನು ಅಲ್ಲಿದ್ದೆ, ವೆಂಕಟ್ರಾವ್ ಇಲ್ಲಿದ್ದಾರೆ. ನಾನು ಹೇಗ್ ಸಾಯಿಸಕ್ಕಾಗುತ್ತೆ ಹೇಳಿ? ಇದು ಅನ್ಯಾಯ. ಅವ್ರನ್ನ ಯಾರು ಸಾಯಿಸಿದ್ರ ಗೊತ್ತಿಲ್ಲ. ನಾನು ಈ ಕೊಲೆ ಮಾಡಿಲ್ಲ. ನಾನ್ ಮಾಡಿಲ್ಲ. ಚಲಪತಿ? ಹೌದಣ್ಣ, ಅಷ್ಟಕ್ಕೂ ಈ ಕೊಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ನಿಜವಾಗ್ಲೂ ನೀವು ಸಾಯಿಸಿಲ್ವಾ ಚಿಕ್ಕಪ್ಪ? ಇಲ್ಲಮ್ಮ, ನಿನ್ಮೇಲೆ ಆಣೆ. ಅಂದ್ರೆ ಮಾವ ಕೂಡ ಸತ್ತಿಲ್ಲ. ಏನು? ಮಾವ ಬದುಕೇ ಇದ್ದಾರೆ. ಮಾವ, ನಿಜವಾದ ಕಳ್ರುಗಳು ಸಿಕ್ಕಾಯ್ತು, ನೀವೆದ್ದೇಳಿ. ಯಾವ ತಪ್ಪು ಮಾಡಿಲ್ಲ. ಒಂದ್ ನಿಮಿಷ. ಬೇರೆಯವ್ರ ಗಂಡನ ಬೇಕು ಅಂದ್ರೆ ಅವ್ರಿಗೆ ಹೀಗೆ ಆಗುತ್ತೆ. ಚಾರುಗಾದ್ರೂ ಅಷ್ಟೇ, ಶೂರ್ಪನಿಕಿಗಾದ್ರೂ ಅಷ್ಟೇ. ಇನ್ಯಾವತ್ತು ನನ್ ಜೀವನಕ್ಕೆ ಬರಕ್ ಹೋಗ್ಬೇಡ. ನೀನ್ ಬರಲ್ಲ. ನೀನ್ ಬರ್ಬೇಕು ಅನ್ಕೊಂಡ್ರು ಪೊಲೀಸರು ಬರಕ್ ಬಿಡಲ್ಲ. ಹ್ಯಾಪಿ ಜರ್ನಿ. ನಿಜವಾಗ್ಲೂ ನಿಮ್ಗೇನ್ ಹೇಳ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ. ನನ್ ಜೀವ ತೆಗೆಯಕ್ಕೆ ಅಂತಾನೆ ಇದ್ದೀರಾ? ನೀನ್ ನಮಗ್ ಹುಟ್ಟಿ ನನ್ನನ್ ಸಾಯಿಸ್ಬಿಟ್ಟಿಯಲ್ಲಮ್ಮ. ಸಾಯ್ತು ತಾನೆ, ಮತ್ತ್ಯಾಕ್ ಬದುಕ್ ಬಂದ್ರಿ? ಜಾನ್ಕಿ ದೊಡ್ಡಮ್ಮನ್ ಕಣ್ಣಿಗೆ ಯಾಕೆ ಬೀಳ್ಬೇಕಾಗಿತ್ತು? ಅಕ್ಕ ಪೂರ್ತಿಯಾಗಿ ನಿರ್ಧಾರ ಮಾಡ್ಕೊಳ್ಳೋವರೆಗೂ ಹೇಳಲ್ಲ. ನಿನ್ನ ಕಣ್ಣಾರೆ ನೋಡಿದ್ದಕ್ಕೆ ಅಷ್ಟು ಕನ್ಫರ್ಮ್ ಆಗಿ ಹೇಳಿದ್ದವಳು. ಅದಕ್ಕೇನೆ ಅವ್ರಿಗೆ ತಲೆ ಕೆಟ್ಟಿದೆ ಅಂತ ಹೇಳಿ ನಾವು ತಪ್ಪಿಸ್ಕೊಂಡ್ವಲ್ವಾ? ಇನ್ನೂ ತಪ್ಪಿಸ್ಕೊಂಡಿಲ್ಲ. ತಪ್ಪಿಸ್ಕೊಂಡ್ವಿ ಅಂತ ಅನ್ಕೊಂಡು ಆರಾಮಾಗಿ ನಿದ್ದೆ ಮಾಡಬಹುದು ಅಂತ ಅನ್ಕೋಬೇಡಿ. ಈಗಾಗ್ಲೇ ಒಂದ್ಸಲ ಒಬ್ರ ಕಣ್ಣಿಗೆ ಬಿದ್ದಿದ್ದೀರಾ. ಅನುಮಾನ ಅಷ್ಟು ಸುಲಭವಾಗಿ ಹೋಗಲ್ಲ. ನೀವು ಬದುಕಿದೀರಾ ಅಂತ ಪ್ರೂವ್ ಮಾಡೋದಕ್ಕೆ ಪ್ರತಿ ಕ್ಷಣನೂ ಟ್ರೈ ಮಾಡ್ತಾನೆ ಇದ್ದಾರೆ. ಜಾನ್ಕಿ ಅಕ್ಕ ಒಂದ್ ಲೆಕ್ಕ ಇಟ್ಟಿದ್ರೆ ಆದ್ಯ ಬೇರೆದೇ ಲೆಕ್ಕ ಇಟ್ಟಿರ್ತಾಳೆ ಯಾವಾಗ್ಲೂ. ನ್ಯಾಯಕ್ಕೋಸ್ಕರ ಬಂದು ಅನ್ಯಾಯವಾಗಿ ಸಿಗಾಕೋತೀನಂತ ಗೊತ್ತಿರ್ಲಿಲ್ಲ. ನಡೆದಿದ್ದೇನೋ ನಡೆದೋಯ್ತಮ್ಮ. ಇವಾಗ ಇದಕ್ ಪರಿಹಾರ ಏನು? ಏಯ್, ಇರೋ ತಲೆನೋವೇ ಸಾಕು ಅಂತ ಇರ್ಬೇಕಾದ್ರೆ ಮತ್ತೊಂದ್ ತಲೆನೋವು ತಂದ್ ಹಾಕಿದ್ರಲ್ಲ. ಅಲ್ಲ, ಅದೆಷ್ಟು ಅಂತ ಪ್ಲಾನ್ ಮಾಡ್ತಾನೆ ಇರ್ಲಿ, ನಾನು ಕೂಡ ಮನುಷ್ಯಳೇ ಅಲ್ವಾ? ಆ ಸೀನು ಅವನ್ ಪ್ರೀತಿಗೋಸ್ಕರ ಪ್ರತಿದಿನ ಸಾಯ್ತಾನೆ ಇದ್ದೀನಿ. ರಾಜರ ಕೋಟೆಗೆ ಕಳ್ಳತನದಲ್ಲಿ ಬಂದಿರೋ ಕಳ್ಳರ ತರ ಆಗಿದೆ ನಮ್ಮ ಪರಿಸ್ಥಿತಿ. ಈಗ ಏನ್ ಮಾಡೋಣ? ಮಾಡೋ ಅಂತದ್ ಏನು ಇಲ್ಲ. ಅಪ್ಪಿ ತಪ್ಪಿ ನಾವು ಸಿಕ್ಕಾಕೊಂಡು ನಮ್ ಡ್ರಾಮಾ ಬೈಲಾಯ್ತು ಅಂತಂದ್ರೆ ಎಲ್ಲಾ ತಪ್ಪು ನಿಮ್ದೆ ಅಂತ ನಿಮ್ ತಲೆ ಮೇಲೆ ಹಾಕೊಳ್ಳಿ. ನಮ್ ತಲೆ ಮೇಲೆ ಬಂಡೆಕಲ್ಲು ಹಾಕ್ಬೇಕಂತಿದ್ಯಾ? ಹೌದು. ಯಾಕೆ, ನನ್ಗೋಸ್ಕರ ಅಷ್ಟು ಮಾಡಕ್ಕಾಗಲ್ವಾ? ಸಾಯಕ್ಕೆ ಸಿದ್ಧವಾಗಿದ್ವಿ. ಇದೇನ್ ದೊಡ್ಡ ಕಷ್ಟನಾ? ಸರಿ, ನಾನೀಗ ಹೇಳೋದ್ನ ಸರಿಯಾಗಿ ಕೇಳಿಸ್ಕೊಳ್ಳಿ.
ಇಷ್ಟ ಬೇಗ ಅರೆಸ್ಟ್ ಮಾಡಿಸ್ತೀನಿ ಅಂತ ನೀನ್ ಯೋಚನೆ ಮಾಡಿರ್ಲಿಲ್ಲ ಅಲ್ವಾ? ಆ ಶಾಕ್ ಅಲ್ಲಿ ನಗ್ತಾ ಇದೀಯ ನೀನು. ಇಷ್ಟ ಮಾಯಕಿಯಾಗಿ ಹೇಗಿರ್ತೀಯ ಆದ್ಯ? ನಿನ್ನ ನೋಡ್ತಿದ್ರೆ ನಗು ಬರ್ತಾ ಇದೆ. ಪಿಕ್ಚರ್ ಅಭಿ ಬಾಕಿ ಹೇ. ಏನ್ರಿ ಬನ್ರಿ. ಮಗಳಿಗೋಸ್ಕರ ಅಂತ ಹೇಳ್ತಿದಾರಲ್ಲ ಅಣ್ಣ. ಮಗಳಿಗೋಸ್ಕರ ಜನಗಳನ್ನ ಮೋಸ ಮಾಡ್ಬೋದಾ? ತಪ್ಪು ಮಾಡಿದೀವಿ ಅಂತ ಒಪ್ಕೋತಾ ಇದೀವಿ. ನೋಡಿ, ಈ ಚೆಕ್ಗೋಸ್ಕರನೇ ಈ ನಾಟಕ ಮಾಡಿದ್ದು. ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ಶೂರೆನ್ಸ್ ದುಡ್ಡಿಗೋಸ್ಕರ ಎಷ್ಟು ದೊಡ್ಡ ನಾಟಕನ? ಅಂತ ದುಡ್ಡಿಂದ ನನ್ ಕಣ್ಣ ಆಪರೇಷನ್ ಮಾಡಿಸ್ಬೇಕು ಅನ್ಕೊಂಡ್ರ? ನೀವೀಗ ಮಾಡಿದ ತಪ್ಪಿಗೆ ಎಲ್ಲರ ದೃಷ್ಟಿಲೂ ನಾನೀಗ ತಪ್ಪಿತಸ್ಥೆ ಆಗಿರೋದು. ಕೇಳಿಸ್ಕೊಂಡ್ರಿ ಅಲ್ವಾ ಆದ್ಯ ಎಂಥ ಮಾತಾಡಿದ್ಲು ಅಂತ? ನನ್ನನ್ನ ಕಳ್ಳರ ತರ, ಮೋಸಗಾರರ ತರ ನೋಡಿದ್ಲು. ನೀವು ನಾಟಕ ಮಾಡಿ ನನ್ನನ್ ಬದುಕಿಸ್ಬೇಕಾ? ಇಲ್ಲ ಇಲ್ಲ ತಾಯಿ, ನಿನ್ನನ್ ಸಿಕ್ಕಾಕ್ಸಿ ನಿನ್ನನ್ ಜೈಲ್ ಪಾಲ್ ಮಾಡ್ಬೇಕು ಅಂತ ನಮಗ್ ಉದ್ದೇಶ ಇಲ್ಲಮ್ಮ. ಆ ಇನ್ಶೂರೆನ್ಸ್ ಹಣಕ್ಕೋಸ್ಕರನೇ ಈ ನಾಟಕ ಮಾಡಿದ್ದು. ತಪ್ಪು ಮಾಡಿದ್ದು ನಾವು. ಬೇಕಿದ್ರೆ ನಮ್ಮನ್ನ ಅರೆಸ್ಟ್ ಮಾಡಿ, ಅವಳನ್ನ ಅರೆಸ್ಟ್ ಮಾಡಬೇಡ ಅಂತ ಹೇಳಿ. ಮತ್ತೆ ನಿಮ್ ತಂದೆ ಸತ್ತಿಲ್ಲ, ಬದುಕೇ ಇದ್ದಾರೆ, ನಾನೇ ನೋಡಿದ್ದೀನಿ ಅಂತ ಹೇಳ್ದಾಗ್ಲೂ ಇಲ್ಲ ಅಂತ ವಾದ ಮಾಡಿದ್ಲಲ್ಲ ಈ ಚಾರು.